ಗೋವಾಶ್ರಮದಲ್ಲಿ ಈ ಹಸುವಿನ ಕಳವಿನ ಬಗ್ಗೆ ತುಂಬ ಖೇದವಾಗ್ತಾ ಇದೆ. ಯಾಕಂದರೆ ನಮ್ಮ ಇಸ್ಲಾಂ ಧರ್ಮದಲ್ಲಿ ಸಹ ಒಮ್ಮೆ ನಮ್ಮ ರಸೂಲ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತಂಗಳವರ ಆಡಳಿತದಲ್ಲಿ ಒಂದು ಆಡು ಕಳವಾಗ್ತಾ ಇದೆ. ಆಡು ಕಳವಾದಾಗ ಸಹಾಬಿಗಳು ಬಂದು ಹೇಳ್ತಾರೆ, ನಮ್ಮ ಒಂದು ಆಡು ಕಳವಾಗಿದೆ ಅಂತ. ಆವಾಗ ನಮ್ಮ ರಸೂಲರವರು ಈ ಹಾಡಿಗೆ ಅದರ ಜೀವಿತ ಆಯುಷ್ಯ ಎಷ್ಟು ಅಂತ ಕೇಳ್ತಾರೆ. ತಿಳಿದುಕೊಂಡು ಅಷ್ಟು ವರ್ಷ ಸಹ ಈ ಹಾಡನ್ನು ಬೇರೆ ಯಾವ ಹಾಡನ್ನು ಸಹ ಭಕ್ಷಿಸುವುದಿಲ್ಲ. ಯಾಕಂದರೆ ಅದರ ಜೊತೆಯಲ್ಲಿ ಈ ಕಳವಾದ ಹಾಡು ಇರಬಹುದೋ ಅಂತ. ಆ ಒಂದು ಸ್ಥಿತಿ ಇದಕ್ಕೂ ಮತ್ತು ನಮ್ಮ ಇಸ್ಲಾಂ ಧರ್ಮಕ್ಕೂ ಯಾವುದೇ ಸಂಬಂಧ ಇಲ್ಲ. ಅದರಲ್ಲಿ ಹೆಸರು ಮೋನ್ ಇರ್ಬೋದು, ಅಸ್ರಫ್ ಇರ್ಬೋದು, ಅಥವಾ ಬೇರೆ ಯಾವುದು ಇರ್ಬೋದು. ಆದರೆ ಅವನು ನಿಜವಾಗಿ ಇಸ್ಲಾಂ ಧರ್ಮದ ಅವನು ಅಲ್ಲ ಅಂತ ನಾನು ಖಡಾಖಂಡಿತವಾಗಿ ಇಲ್ಲಿ ಹೇಳ್ತಾ ಇದ್ದೇನೆ. ಈ ಥರ ಇಲ್ಲಿ ಉಲಾಲ ಕ್ಷೇತ್ರದಲ್ಲಿ ಏನಾಗಿದೆ ಅಂದರೆ, ಸಾಧಾರಣ 30 ವರ್ಷದಿಂದ ನಮ್ಮ ಬುದ್ಧಿವಂತಿಕೆಯಿಂದ ಇದು ಆಗುತ್ತಾನೇ ಇದೆ. ಯಾಕಂದರೆ ಇದು ನಮ್ಮ ಪೊಲೀಸ್ ಅಧಿಕಾರಿಯವನ್ನ ಕೈಯನ್ನು ಕಟ್ಟಿ ಹಾಕಿದ್ದಾರೆ ಅಂತ ಕಾಣ್ತದೆ. ಯಾಕಂದರೆ ಒಂದು ದನ ಕಳವಾದಾಗ ಅದನ್ನು ಹಿಡೀಲಿಕ್ಕೆ ಆಗುವುದಿಲ್ಲ ಅಂತ ಹೇಳಿದರೆ ಅದು ತುಂಬ ನಾಚಿಕೆಯ ವಿಷಯ. ಪಾಪ ನಮ್ಮ ರಾಜಾರಾಮ್ ಭಟ್ರು ಇಲ್ಲಿ ಈ ವ್ಯವಸ್ಥೆಯನ್ನು ಇದು ಎಷ್ಟೋ ಮೊದಲೇ ಆಗಬೇಕಿತ್ತು. ಆದರೂ ಸಹ ತುಂಬ ತಡವಾಗಿ ಆದರೂ ಆಗಿದೆ. ಇದಕ್ಕೂ ನಾವು ನಮ್ಮ ಮುಸಲ್ಮಾನರು ಸಹ ಇದಕ್ಕೆ ನಾವು ಸಾಥು ಕೊಡ್ತಾ ಇದ್ದೇವೆ. ನಾವು ಸಹ ಇದಕ್ಕೆ ಮುಂದಕ್ಕೆ ಕಠಿಣ ಕ್ರಮ ಅಥವಾ ಇದರ ಯಾರು ಇದು ಕಳ್ಳರಿದ್ದಾರೆ ಅವರನ್ನು ಬಂಧಿಸದಿದ್ದಲ್ಲಿ ನಾವು ಸಹ ರಾಜಾರಾಮ್ ಭಟ್ ಅವರ ಹತ್ರ ಬಂದು ನಾವು ಸಹ ಉಪವಾಸ ಕೂತ್ಕೊಳ್ತೇವೆ ಅಂತ ಹೇಳಿ ನಾವು ಹೇಳ್ತಾ ಇದ್ದೇವೆ. ಖಂಡಿತವಾಗಿಯೂ ನಾವು ಅವರೊಟ್ಟಿಗೆ ಬಂದು ಉಪವಾಸ ಕೂತ್ಕೊಳ್ತೇವೆ. ಇದು ಪೊಲೀಸ್ ಅಧಿಕಾರಿಯವರಿಗೆ ಒಂದು ಕಡು ಎಚ್ಚರಿಕೆಯನ್ನು ನಾವು ಕೊಡ್ತಾ ಇದ್ದೇವೆ. ಅವ್ರ ಪಾಪ 4 ದಿವಸ ಆಯಿತು, ಇನ್ನು 5 ದಿವಸ ಆಯಿತು ಇವತ್ತಿಗೆ. ನಾಳೆಯಿಂದ ಇದು ಆಗದಿದ್ದರೆ ನಾವು ಸಹ ಬಂದು ಇಲ್ಲಿ ಉಪವಾಸ ಕೂತ್ಕೊಳ್ತೇವೆ ಅನ್ನುವುದನ್ನು ನಾವು ಅವರಿಗೆ ಬೆಂಬಲ ಕೊಡುವ ಮೂಲಕ ನಾವು ಕೇಳಿಕೊಳ್ತಾ ಇದ್ದೇನೆ. ಅದೇ ಶಾಸಕರಾಗಲಿ ಅಥವಾ ಸಚಿವರ ಕುಮ್ಮಕ್ಕಿಗೆ ಬಲಿಯಾಗದೆ ಇದೆ ಅಂದರೆ ಇದೊಂದು ರಾಜಕೀಯವಾಗಿ ಅವರಿಗೆ ಒಂದು ವೋಟ್ ಬ್ಯಾಂಕ್, ಬೇರೆ ಏನಲ್ಲ. ಯಾಕಂದರೆ ಅವರನ್ನು ಸಾಕ್ತಾ ಇದ್ದಾರೆ. ಖಂಡಿತವಾಗಿ ಇನ್ನಾದರೂ ಇಲ್ಲಿಯ ಈಗ ತಾನೇ ಮತಗಳು ಇಲ್ಲಿ ಮತದಾನವೂ ಸಹ ಬರ್ತಾ ಇದೆ. ಇದಕ್ಕೆ ಸರಿಯಾಗಿ ಇಲ್ಲಿನ ಈ ಕ್ಷೇತ್ರದವರು, ಯಾಕಂದರೆ ನಾನು ನನ್ನ ಮುಸ್ಲಿಂ ಸಮುದಾಯಕ್ಕೆ ಕೇಳಿಕೊಳ್ತಾ ಇದ್ದೇನೆ. ಯಾಕಂದರೆ ಯಾರೋ ಇಬ್ಬನು ಮಾಡಿ ನಮ್ಮ ಸಮುದಾಯಕ್ಕೆ ಕೆಟ್ಟ ಹೆಸರು ಬರ್ತಾ ಇದೆ. ಈ ಕೆಟ್ಟ ಹೆಸರನ್ನು ತಪ್ಪಿಸ್ಕೋಬೇಕಾದ್ರೆ ಇಲ್ಲಿ ಸಮರ್ಥ ಒಬ್ಬ ಶಾಸಕ ಇಲ್ಲಿ ಬರಬೇಕು. ಈ ಶಾಸಕ ಬರಬೇಕಾದ್ರೆ ನಮ್ಮ ಸಮುದಾಯವು ಇದಕ್ಕೆ ಎದ್ದು ನಿಲ್ಲಬೇಕು. ಈ ಸಲ ಎದ್ದು ನಿಲ್ಲಬೇಕು ಅಂತ ನಾನು ನನ್ನ ಪ್ರೀತಿಯಿಂದ ನಾನು ಕೇಳ್ಕೊಳ್ತಾ ಇದ್ದೇನೆ. ಮತ್ತು ರಾಜಾರಾಮ್ ಭಟ್ ಅವರಿಗೆ ನಾವು ಸಂಪೂರ್ಣ ಬೆಂಬಲವನ್ನು ನಾಳೆಯಿಂದ ಘೋಷಿಸ್ತಾ ಇದ್ದೇವೆ. ನಾಳೆಯಿಂದ ನಾವು ಸಹ ಬಂದು ಇಲ್ಲಿ ಉಪವಾಸ ಕೂತ್ಕೊಳ್ತೇವೆ ಅಂತ ಕೇಳಿಕೊಳ್ಳುತ್ತಾ